ಅಪ್ಪ ಅಪ್ಪ. ಹೌದಮ್ಮ, ಅಪ್ಪನೇ. ಈ ಅಪ್ಪನಿಗೆ ಆಪರೇಷನ್ ಮಾಡಿಸಿ ಪ್ರಾಣನ ಉಳಿಸಿತ್ತು ನೀನೆ. ಅಂತ ನೀನು ನಮ್ಮ ಮಾನ ತೆಗೆಯುವಂತ ಕೆಲಸ ಮಾಡ್ತಾ ಇದ್ರೆ ಇದನ್ನ ನೋಡೋದಕ್ಕೇನೇನಪ್ಪ. ಈ ತಂದೆ ಬದುಕಿರೋದು ಸಾಯಕ್ಕೂ ಆಗದೆ ಬದುಕೋದಕ್ಕೂ ಆಗದೆ ನೋಡ್ತಾ ತಡ್ಕೊಂಡಿರೋದಿಕ್ಕೇನ? ಹೇಳಪ್ಪ, ಹೇಳು, ತಡ್ಕೊಂಡಿರೋದಿಕ್ಕೇನ? ಈ ಅಪ್ಪನ ಪ್ರೀತಿನ, ನನ್ನ ಮೂರ್ಖತನನ ನೀನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಪ್ಪ. ಆವತ್ತೇ ಈ ತಂದೆ ಹೃದಯ ನಿಂತು ಹೋಗಿದ್ದಿದ್ರೆ ಮರ್ಯಾದೆ ಹೋಯ್ತು ಅನ್ನೋ ನೋವು, ನೀನು ತಪ್ಪು ಮಾಡಿದೀಯ ಅನ್ನೋ ಮಾತು, ಈ ಕರ್ಮ ಯಾವುದು ಇರ್ತಿರ್ಲಿಲ್ಲಪ್ಪ. ಅಪ್ಪ, ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ ಪ್ರಾಣನೇ ನನಗ್ ಮುಖ್ಯ. ನಿಮ್ಮ ಆರೋಗ್ಯದ ಬಗ್ಗೆ ಬಿಟ್ರೆ ನಾನು ಏನು ಯೋಚನೆ ಮಾಡಲ್ಲ. ನಿಮ್ ಭಾಷಣಿ ಯಾವತ್ತೂ ತಪ್ಪು ಮಾಡಲ್ಲಪ್ಪ, ಯಾವತ್ತೂ ತಪ್ಪು ಮಾಡಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲೇ. ಅಹಂನ ಬಿಟ್ಟು ಅಮೆರಿಕದಿಂದ ಬಂದ ನಿನ್ನ ಅತ್ತೆ ಬಾವನ್ನ ಅವಮಾನ ಮಾಡಿ ಕಳಿಸೋದು, ಮದ್ವೆನೇ ಆಗದೆ ದಾರಿ ತಪ್ಪೋದು, 4 ಜನ ನಗುವಂತ ಕೆಲಸ ಮಾಡೋದು, ಇದ್ಯಾವುದು ತಪ್ಪೇ ಅಲ್ಲ ಅಲ್ವೇನೆ? ಹೇಳು. ಹಾಗಲ್ಲಮ್ಮ. ಏನೇ ಆದ್ರೂ ಸರಿ ಭಾಷಿಣಿ, ನೀನ್ ಇವಾಗ ಸತ್ಯ ಹೇಳಲೇಬೇಕು. ನಿನ್ ಹೊಟ್ಟೆಲಿರೋ ಮಗುಗೆ ಕಾರಣ ಯಾರೇ? ಇಷ್ಟು ದಿನ ಬಚ್ಚಿಟ್ಟಿರೋ ನಿಜ, ಆಗಿರೋ ಮೋಸಕ್ಕೆ ಯಾರೇ ಆ ಸೂತ್ರಧಾರಿ? ಮಾತಾಡೆ, ಕೇಳ್ತಾ ಇರೋದು ನಿನ್ನನ್ನೇ. ಮಾತಾಡೆ, ಬಾಯ್ ಬಿಡೆ. ಸಾವಿತ್ರಮ್ಮ, ಸ್ವಲ್ಪ ಇರಿ ಸಾವಿತ್ರಮ್ಮ, ಆವೇಶ ಪಡಬೇಡಿ. ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಹುಡ್ಕೋಬೇಕೆ ಹೊರತು ಈ ರೀತಿ ಆತರ ಪಟ್ಟು ಸಮಸ್ಯೆನ ದೊಡ್ಡದು ಮಾಡ್ಕೋಬಾರ್ದು. ಈ ಪಾಪಿಷ್ಟ ಮಾಡಿರೋ ಅಪರಾಧಕ್ಕೆ ಏನ್ ಪರಿಹಾರ ಇರುತ್ತೆ ಹೇಳಿ? ನೀವಿರಿಮ್ಮ, ನಾನು ಮಾತಾಡ್ತೀನಿ. ಅಮ್ಮ ಭಾಷಿಣಿ, ನಿನ್ನ ಅಮ್ಮ ಅಪ್ಪ ಆವೇಶನ, ನೋವನ್ನ ನಾನು ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ನೀನಿಲ್ಲ ಅಂತ ನನಗೆ ಗೊತ್ತು. ನಮ್ಮ ಕುಟುಂಬಕ್ಕೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದೀಯ ಅಂತ ನನಗೆ ಗೊತ್ತು. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಬಯಕೆ ಬಿಟ್ರೆ ಯಾವುದೇ ಕೋಪ ಆಗ್ಲಿ ಅನುಮಾನ ಆಗ್ಲಿ ಇಲ್ಲಮ್ಮ. ನಿನ್ನಂತ ಒಳ್ಳೆ ಹುಡುಗಿಗೆ ಯಾವಾಗ್ಲೂ ಒಳ್ಳೇದೇ ಆಗ್ಬೇಕು ಅಂತ ವಾಗ್ದೇವನೇ ಅಲ್ಲಮ್ಮ, ನಾವೆಲ್ಲರೂ ಕೂಡ ಕೇಳ್ಕೊತೀವಿ. ಹೇಳಮ್ಮ, ಆ ಹುಡುಗ ಯಾರು? ನಿನಗೆ ಹೇಗ್ ಪರಿಚಯ ಆದ? ಯಾವ ಊರು? ಎಲ್ಲಿರ್ತಾನೆ? ಭಾಷಿಣಿ, ಮಾತಾಡು. ಅವನು ಯಾರೇ ಆಗಿದ್ರೂ ಸರಿ, ಎಷ್ಟೇ ಕಷ್ಟ ಆದ್ರೂ ಸರಿ, ನನ್ನ ಎಲ್ಲ ಶಕ್ತಿನ ಉಪಯೋಗಿಸಿ ನಿನ್ನ ಜೊತೆ ಮದುವೆ ಮಾಡಿಸ್ತೀನಮ್ಮ. ನಿನ್ನ ಜೀವನನ ನಾನ್ ಸರಿ ಮಾಡ್ತೀನಿ. ಹೇಳು, ಯಾರು ಆ ಹುಡುಗ? ಟಿವಿ ಕೇಳಿಸ್ತಿಲ್ವೇನೆ? ವಾಗ್ದೇವಿಯವರು ಅಷ್ಟೊತ್ತಿಂದ ಕೇಳ್ತಾ ಇದ್ರೆ ಉತ್ತರ ಕೊಡೋಕೆ ಏನೇ ನಿನ್ಗೆ? ಯಾರವನು? ಹೇಳು, ಎಲ್ಲಿದ್ದಾನೆ?
ಎಲ್ರ ಮುಂದೆ ನಿನಗೆ ಹೇಳೋಕ್ ಕಷ್ಟ ಆದ್ರೆ ಪರವಾಗಿಲ್ಲ ಬಿಡು, ನನಗೊಬ್ಳಿಗೆ ಸಪರೇಟಾಗಿ ಬಂದು ಹೇಳು. ಮೋಸ ಮಾಡೋನು ಎದುರಿಗೆ ನಿಂತಿರುವಾಗ ಪಕ್ಕ ಕರ್ಕೊಂಡೋಗೋದು ಯಾಕ್ರಿ? ಎದುರುಗಡೆ ಇದ್ದಾನ? ನಿಮ್ಮ ಚಿಕ್ಕ ಮಗ ರಾಹುಲ್. ಏನೋ ರಾಹುಲ್, ಅರ್ಥನೇ ಇಲ್ಲದೆ ಏನೇನೋ ಮಾತಾಡ್ಬೇಡಿ. ನನ್ನ ಮಗಳು ನೋಟದಲ್ಲೇ ಉತ್ತರ ಕೊಟ್ಬಿಟ್ಲು. ಆ ನಿಜನ ನಿಮ್ ಮುಂದೆ ಹೇಳೋಕಾಗ್ದೆ ಮೌನವಾಗಿ ಅಳ್ತಿದ್ದಾಳೆ. ಭಾಷಿಣಿ, ನಿಮ್ಮಮ್ಮ ಹೇಳ್ತಿರೋದು ಸತ್ಯ? ಇನ್ನು ಏನ್ರಿ ಅವಳನ್ನ ಕೇಳೋದು? ನಾನ್ ಹೇಳಿದೆ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಬೇಡ ಅಂತ ಹೇಳಿದ್ರು ಕೇಳ್ದೆ ನನ್ ಕಣ್ ತಪ್ಸಿ ನಿಮ್ ಮಗನಿಗೆ ಹೆಂಡತಿಯಾಗಿ ನಾಟಕ ಮಾಡು ಅಂತ ಈ ಮನೆ ಕರ್ಕೊಂಡ್ ಬಂದ್ರಿ. ಮದ್ವೆನೇ ಆಗದೆ ಇರೋ ಹೆಣ್ಣನ್ನ ನಿಮ್ ಮನೆ ಸೊಸೆ ಮಾಡ್ಕೊಳ್ಳೋ ಅಂತ ದೊಡ್ಡ ಸಂಸ್ಕಾರ ನಿಮ್ದು. ನಿಮ್ಮ ಮಗ ಏನೋ ಸತ್ತಿರೋ ನನ್ನ ಹೆಂಡತಿಯಾಗಿದ್ದಾಳೆ ಅಂತ ನನ್ನ ಮಗಳ ಜೊತೆ ಸಂಸಾರ ಮಾಡೋ ಅಂತ ನೀಚ ಗುಣ ನಿಮ್ಮ ಮಗಂದು. ಏನ್ ಮನುಷ್ಯಮ್ಮ ನೀವು? ಇದೇನಾ ನೀವು ನಿಮ್ಮ ಮಕ್ಕಳಿಗೆ ಕಲ್ಸಿರುವಂತ ಸಂಸ್ಕಾರ? ವಾಗ್ದೇವಿ ದೊಡ್ಡತನ ಇದೇನಾ? ಸಾವಿತ್ರಮ್ಮ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಕೊಡ್ದು. ನನ್ನ ಎದುರುಗಡೆ ಬಂದು ನಿಂತು ಮಾತಾಡುವಾಗ ಪ್ರತಿ ಮಾತುನು ಹದ್ದುಬಸ್ತಲ್ಲಿ ಇರಬೇಕು. ಭಾಷಿಣಿ ನನ್ನ ಮನೆಗೆ ಸೊಸೆಯಾಗಿ ಬಂದ್ಲು ನಿಜಾನೇ, ಆದ್ರೆ ನನ್ನ ಮಗನಿಂದ ಅವಳು ದೂರವಾಗೇ ಇದ್ಲು. ಅದಕ್ಕೆ ಸಾಕ್ಷಿ ನಾವು. ಹೌದಮ್ಮ, ಯಾವತ್ತಿಂದ ಮನೇಲಿರೋದು ಸರ್ಸುವಲ್ಲ ಭಾಷಿಣಿ ಅಂತ ರಾಹುಲ್ ತಿಳ್ಕೊಂಡೋ ಅವತ್ತಿನಿಂದ ನನ್ನ ಮಗ ನಿನ್ ಮಗಳು ತಂಟೆಗೆ ಹೋಗಿಲ್ಲಮ್ಮ. ಏನಂದ್ರಿ? ಹೋಗ್ಲಿಲ್ವಾ? ಒಂದಲ್ಲ ಎರಡಲ್ಲ 20 ದಿನ ಕಾಡಲ್ಲಿ ಏನಾಯ್ತೋ, ಎಲ್ಲಿದ್ಲೋ, ಹೊರಗಡೆ ಪ್ರಪಂಚಕ್ಕೂ ಗೊತ್ತಾಗ್ದೇ ಇರೋಂಥ ಸಮಯದಲ್ಲಿ ಜೊತೆಲಿದ್ದಿದ್ದು ನಿಮ್ಮ ಮಗ, ನನ್ನ ಮಗಳು. ಅದೇ ನಿಜ. ಸತ್ತಿರೋ ನನ್ನ ಹೆಂಡತಿ ತರ ಇದ್ದಾಳೆ ಅಂತ ದೇವಸ್ಥಾನಕ್ಕೆ ಅಂತ ಸುಳ್ಳು ಹೇಳಿ ನನ್ನ ಮಗಳನ್ನ ಪ್ರವಾಸ ಕರ್ಕೊಂಡು ಹೋಗಿದ್ದ. ಅನುಮಾನ ಬರಬಾರ್ದು ಅಂತ ಈಶ್ವರಿ ದೇವಿ ಅವತಾರ ಎತ್ತಿದ್ದು ಸ್ವತಃ ನಿಮ್ ಹೆಂಡತಿನೇ ರೀ. ನಮ್ಮ ಅಗತ್ಯನ ಅವಕಾಶವಾಗಿ ಬದಲಾಯಿಸ್ಕೊಂಡಿದ್ದು ನೀವಾದ್ರೆ ನನ್ನ ಮಗಳು ಅಮಾಯಕತ್ವನ ತಾಯ್ತನವಾಗಿ ಬದಲಾಯಿಸಿದ್ದು ನಿಮ್ಮ ಮಗ. ಮರ್ಯಾದೆ ಹೋಯ್ತು ಅಂತ ಮನೆಗ್ ಬಂದು ಅತ್ರೆ ನನ್ನ ಮಗಳಿಗೆ ಮದ್ವೆ ಮಾಡ್ತೀನಿ ಅಂದಿದ್ದಕ್ಕೆ ಅದೇ ವರ ಅನ್ಕೊಂಡು ಸುಮ್ಮನೆ ಆಗೋದೆ. ಆದ್ರೆ ಮಾಡಿರೋ ಪಾಪನ ಮುಚ್ಚಿಡೋದಕ್ ಮಾಡ್ತಿರೋ ಪ್ರಯತ್ನ ಅಂತ ಇಲ್ಲಿವರೆಗೂ ತಿಳ್ಕೊಳಕ್ ಆಗ್ಲಿಲ್ಲ. ನನ್ನ ಕೈಲಿ ತಿಳ್ಕೊಳಕ್ ಆಗ್ಲಿಲ್ಲ.
ರಾಹುಲ್, ಏನಾಯ್ತು ನಿನಗೆ? ಅವಳಷ್ಟು ಮಾತಾಡ್ತಾ ಇದ್ರು ಕಲ್ಲಿನ ಹಾಗೆ ಯಾಕೋ ನಿಂತ್ಕೊಂಡಿದ್ಯಾ? ನೀನ್ ಹೇಗೆ ಮೌನವಾಗಿದ್ರೆ ನಿನ್ನ ಮೇಲೆ ಮಾತ್ರ ಅಲ್ಲ, ನನ್ನ ಮೇಲೂ ಕೂಡ ಆಪಾದನೆ ಬರುತ್ತೆ. ಕೊನೆ ಪಕ್ಷ ಈಗ್ಲಾದ್ರೂ ಬಾಯ್ ಬಿಟ್ಟು ಹೇಳು ರಾಹುಲ್, ಅವಳು ಹೇಳ್ತಿರೋದೆಲ್ಲ ಸತ್ಯ ಅಲ್ಲ ಅಂತ ಎಲ್ಲರ ಮುಂದೆನೂ ಹೇಳು. ಭಾಷಿಣಿ ಹೊಟ್ಟೆಲಿರೋ ಮಗುಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಬಾಯ್ ಬಿಟ್ಟು ಹೇಳು. ಇದೆ ಮೇಡಮ್, ಇದೆ ಮೇಡಮ್. ಅವಳು ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೆ ತಂದೆ ನಾನೇ. ಇದರಲ್ಲಿ ಅವಳು ತಪ್ಪೇನೂ ಇಲ್ಲ. ಇದೆಲ್ಲದಕ್ಕೂ ಕಾರಣ ನಾನೇ. ನನ್ನಿಂದಾನೇ ಭಾಷಿಣಿ ಗರ್ಭಿಣಿಯಾಗಿದ್ದು. ಈ ಮಾತನ್ನ ಹೇಳೋದಿಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಸರಸುನ ಬಿಟ್ರೆ ಆ ಜಾಗದಲ್ಲಿ ಯಾರನ್ನು ಊಹಿಸ್ಕೊಳ್ಳೋಕೋ ಆಗದೆ ಇರೋಂತ ನೀನು 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 ಭಾಷಿಣಿ ಜೊತೆಲಿ ಇಲ್ಲ. ನೋ, ನಾನ್ ನಂಬೋದಿಲ್ಲ. ನನ್ನ ನಂಬಿ ಮೇಡಮ್, ನಾನು ಹೇಳ್ತಿರೋದು ನಿಜ. ನಾವು ಕಾಡಲ್ಲಿ ಕಿಡ್ನಾಪರ್ಸ್ಗಳಿಂದ ತಪ್ಪಿಸ್ಕೊಂಡಿದ್ದಾದ್ಮೇಲೆ ಆ ರಾತ್ರಿ ಒಂದು ಮನೇಲಿದ್ವಿ. ಅವತ್ ರಾತ್ರಿ ಏನೋ ಹಣ್ಣು ತಿಂದಿದ್ದಕ್ಕೆ ನನಗೆ ಮತ್ತೆ ಏರ್ತು. ಆ ಮತ್ತಲ್ಲಿ ಗೊತ್ತಿಲ್ಲದ ಹಾಗೆ ತಪ್ಪಾಗಿ ಹೋಯ್ತು ಮೇಡಮ್. ತುಂಬಾ ಸಂತೋಷ ಆಗ್ತಿದೆ ರಾಹುಲ್ ಅವರೇ. ನಾನ್ ನಂಬಿರೋ ದೇವ್ರು ನನಗೆ ಅನ್ಯಾಯ ಮಾಡ್ಲಿಲ್ಲ. ದೇವ್ರಿದ್ದಾನೆ, ಅದಕ್ಕೆ ಪೂರ್ತಿ ನಿಮಗ್ ನೆನ್ಪಾಗೋ ಹಾಗೆ ಮಾಡಿದ್ದಾನೆ. ನಾನ್ ನಿಮ್ಮೇಲೆ ಇಟ್ಕೊಂಡಿರೋ ಪ್ರೀತಿನ ಗೆಲ್ಸಿದಾನೆ. ಆಂಟಿ, ರಾಹುಲ್ ಹೇಳ್ತಿರೋದು ನಿಜ ಅಲ್ಲ, ಕಟ್ಟುಕತೆ. ಭಾಷಿಣಿ ರಾಹುಲ್ನ ಮದ್ವೆ ಮಾಡ್ಕೊಳ್ಳೋದಕ್ಕೋಸ್ಕರ ಆಡ್ತಾ ಇರೋ ನಾಟಕ ಇದು. ಇಂಥ ವಿಷಯದಲ್ಲಿ ಯಾರಾದ್ರೂ ನಾಟಕ ಮಾಡ್ಕೊಂಡು ಸುಳ್ಳು ಹೇಳ್ತಾರ ಪ್ರೀತಿ? ಸರಿ, ಅದೇ ನಿಜ ಆಗಿದ್ದಿದ್ರೆ ಇಲ್ಲಿವರೆಗೂ ಯಾಕೇನೋ ಮಾತಾಡ್ಲಿಲ್ಲ? ನಿಮ್ಮಮ್ಮ ಮತ್ತೆ ಆಂಟಿ ಇಬ್ರು ಸೇರಿ ಕೇಳ್ತಾ ಇದ್ರು, ರಾಹುಲ್ ಕಾರಣ ಅಂತ ಯಾಕೆ ಒಪ್ಕೊಳ್ಳಿಲ್ಲ? ಯಾಕೆ ಅಂದ್ರೆ
ಹಾಗೆಲ್ಲ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ಈಗಲೇ ನಾನಾಗ ಮಾಡಿದ ತಪ್ಪು ನೆನಪಾಗಿದ್ದಕ್ಕೆ. ಸರಿ, ನಿನಗೆ ಇವಾಗ ನೆನ್ಪಾಯ್ತು, ಮತ್ತೆ ಇವಳು ಯಾಕೆ ಇಷ್ಟು ಸೈಲೆಂಟ್ ಆಗಿ ನಿಂತಿದ್ದಾಳೆ? ಭಾಷಿಣಿ ಹೇಳಿದ್ರೆ ಯಾರೂ ನಂಬಲ್ವೇನೋ ಅಂತ ಹೇಳಲಿಲ್ಲ ಅನ್ಸುತ್ತೆ ಪ್ರೀತಿ. ಅಷ್ಟೇ ಅಲ್ವಾ ಭಾಷಿಣಿ? ಹೌದು ನವ್ಯಮ್ಮ, ನಂಗೊಬ್ಳಿಗೆ ಗೊತ್ತಿರೋ ನಿಜಾನ ಸುಳ್ಳು ಮಾಡೋದಕ್ಕೆ ಪ್ರೀತಿ ಅಂತವ್ರಿಗೆ ಚೆನ್ನಾಗಿ ಗೊತ್ತು. ಆ ಭಯದಿಂದಾನೆ ನಾನಿಷ್ಟು ದಿನ ಮೌನವಾಗಿದ್ದಿದ್ದು. ಹೇಳಿಲ್ಲ ಅಂದ್ರೆ ಹೇಗೆ? ಪ್ರೀತಿ, ನಿಜಾನ ನಾನೇ ಒಪ್ಕೋತಿರ್ಬೇಕಾದ್ರೆ ಮಧ್ಯದಲ್ಲಿ ನಿಂದೇನ್ ಕ್ರಾಸ್ ಎಕ್ಸಾಮಿನೇಷನ್? ಜಸ್ಟ್ ಶಟ್ ಅಪ್ ಅಂಡ್ ಸ್ಟೇ ಬ್ಯಾಕ್. ಸಾವಿತ್ರಮ್ಮ ಅವರೇ, ನಿಮ್ಮ ಭಾಷಿಣಿ ನನ್ನ ಸರಸು ಆಗಿ ಮನೆಗೆ ಬಂದಾಗ ನನ್ನ ಹೆಂಡತಿಯಾಗಿ ಹತ್ರ ಕರ್ಕೋಬೇಕು ಅನ್ಕೊಂಡು ಪ್ರತಿ ಸಲ ನನ್ನಿಂದ ದೂರ ಆಗ್ತಿದ್ಲು. ಅಟ್ಲೀಸ್ಟ್ ನನಗೆ ಒಂದ್ಸಲ ಮುಟ್ಟೋ ಅವಕಾಶನೂ ಕೊಡ್ಲಿಲ್ಲ. ಅದು ಭಾಷಿಣಿ ದೊಡ್ಡತನ. ಮರ್ಯಾದೆಗೋಸ್ಕರ ನಿಮಗಿಂತ ಹೆಚ್ಚಾಗಿ ಯೋಚನೆ ಮಾಡೋ ವ್ಯಕ್ತಿ ಈ ಭಾಷಿಣಿ. ಹೀಗಿರುವಾಗ ಭಾಷಿಣಿ ವಿಷಯದಲ್ಲಿ ತಪ್ಪು ನಂದೆ, ನಿಮ್ಮ ಮಗಳ ತಪ್ಪಂತೂ ಏನೂ ಇಲ್ಲ. ಮದ್ವೆ ಆಗದೆ ತಾಯಿ ಆದ್ರೆ ತಪ್ಪಿಲ್ಲ ಅಂತ ಹೇಗೆ ಹೇಳ್ತೀರಾ? ನೀನೇನೋ ಗಂಡ್ಸಪ್ಪ, ದುಡ್ಡಿರೋನು. ಏನೇ ತಪ್ಪು ಮಾಡಿದ್ರು, ಎಷ್ಟೇ ದೊಡ್ಡ ಪಾಪ ಮಾಡಿದ್ರು ಸರಿ, ದುಡ್ಡು ಕೊಟ್ಟು ಎಲ್ಲ ಸರಿ ಮಾಡ್ಕೊಂಡ್ ಬಿಡ್ತೀರಾ, ಎಲ್ಲ ಮರ್ತು ಬದುಕ್ತೀರಾ. ಆದ್ರೆ ನನ್ನ ಮಗಳ ಗತಿ ಏನು? ಅವಳ ಭವಿಷ್ಯದ ಗತಿ ಏನು? ಅಮ್ಮ ವಾಗ್ದೇವಿ, ನೀತಿಗೆ, ನ್ಯಾಯಕ್ಕೆ, ಗೌರವಕ್ಕೆ, ಮರ್ಯಾದೆಗೆ ಪ್ರತೀಕ ಅಂತ ದೊಡ್ಡದಾಗಿ ಹೇಳ್ಕೋತಿರಲ್ಲ. ನನ್ನ ಮಗಳ ಜೀವನಕ್ಕೆ ನೀವೇ ಒಂದು ತೀರ್ಮಾನ ಕೊಡಿ. ಹೀಗಾಗೋದಕ್ಕೆ ಕಾರಣ ಯಾರೇ ಆಗಿದ್ರು ಸರಿ, ನನ್ನ ಇಡೀ ಆಸ್ತಿನೇ ಖರ್ಚಾದ್ರೂ ಪರವಾಗಿಲ್ಲ, ಮದುವೆ ಮಾಡಿಸ್ತೀನಿ ಅಂತಂದ್ರಲ್ಲ, ಅದು ನಿಮ್ ಮಗ ಅಂತ ಅವನೇ ಸ್ವತಃ ಒಪ್ಕೊಂಡಿದ್ದಾನೆ. ಈಗೇನ್ ಮಾಡ್ತೀರಾ ಹೇಳಿ? ಅಮ್ಮ ವಾಗ್ದೇವಿಯವರೇ, ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದ್ದಕ್ಕೆ ನನ್ನ ಮಗಳ ಮದುವೆ ಜವಾಬ್ದಾರಿನ ನೀವು ತಗೊಂಡ್ರಿ. ಈಗ ನಿಮ್ಮ ಮಗ ಮಾಡಿರೋ ಅನ್ಯಾಯಕ್ಕೆ ನಿಂತೋಗಿರೋ ಮದ್ವೆನ ಮಾಡಿಸಿ ನೀವೇ ನ್ಯಾಯ ಕೊಡಿಸ್ಬೇಕಮ್ಮ. ತಪ್ಪು ಮಾಡಿರೋರ್ಗೆ ಬೈಯೋದನ್ನ ಬಿಟ್ಟು ಯಾಕ್ರಿ ಬೇಡ್ಕೋತಿದ್ದೀರಾ? ಜೋರ್ ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಭಾಷಿಣಿಗೆ ರಾಹುಲ್ಗೆ ಮದ್ವೆ ಮಾಡಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ಈ ಮನೆ ಮುಂದೆನೆ ನಾವೆಲ್ಲರೂ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಣ. ನಮ್ಮ ಶವಗಳನ್ನ ನೋಡಿ ಆದ್ರೂ ಇವ್ರು ಮಾಡಿರೋ ನ್ಯಾಯ, ಕೊಟ್ಟಿರೋ ತೀರ್ಪು ಶಾಶ್ವತವಾಗಿ ನೆನಪಿರತ್ತೆ. ಇನ್ನು ಸಾಕು, ಮಾತು ನಿಲ್ಸಿ ಸಾವಿತ್ರಮ್ಮ. ಈ ವಾಗ್ದೇವಿ ಮಾತು ಕೊಟ್ರೆ ಅದರಲ್ಲಿ ಯಾವ ಬದಲಾವಣೆನೂ ಇರೋದಿಲ್ಲ. ತೀರ್ಪು ಕೊಟ್ರೆ ಅದನ್ನ ಬದಲಾಯಿಸೋದಿಲ್ಲ. ನನ್ನ ಮಗ ಇಂಥ ತಪ್ಪುಗಳನ್ನ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ಆದರೆ ತಪ್ಪು ಆಗೋಯ್ತು. ನಿಜ ಏನು ಗೊತ್ತಿಲ್ದೇನೆ ಭಾಷಿಣಿ ಜೀವನನ ಸರಿ ಮಾಡ್ತೀನಿ ಅಂತ ಈ ವಾಗ್ದೇವಿ ಮಾತು ಕೊಟ್ಟಿದ್ಲು. ಈಗ ಅದನ್ನ ನಡೆಸಿ ತೋರಿಸ್ತೀನಿ. ರಾಹುಲ್, ಇದೇ ಮುಹೂರ್ತದಲ್ಲಿ ಭಾಷಿಣಿ ಕುತ್ತಿಗೆಗೆ ನೀನ್ ತಾಳಿ ಕಟ್ಟಬೇಕು.
ಮಾಡಿರೋ ಪಾಪನ ಪವಿತ್ರ ಬಂಧವಾಗಿ ಬದಲಾಯಿಸು.